ಮಗಳು ಮನೆ ದೀಪ ಅಂತ ಹೇಳ್ತಿದ್ರಲ್ರಿ, ಅದೇ ದೀಪದಲ್ಲಿ ಸಿಗರೇಟ್ ಹಚ್ಕೋತಿದ್ದಾಳೆ ಅಂತ ನಮಗ್ ಗೊತ್ತೇ ಆಗ್ಲಿಲ್ವಲ್ರಿ. ಅಮ್ಮ ನಿಜ ಇದು ನಂದಲ್ಲ, ನನಗಿದ್ರ ಬಗ್ಗೆ ಏನು ಗೊತ್ತಿಲ್ಲ. ಅಪ್ಪ ಇದನ್ನ ಯಾರೋ ನನ್ನ ಬ್ಯಾಗಲ್ಲಿ ಇಟ್ಟಿದಾರಪ್ಪ, ನನಗೆ ನಿಜ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಚಿಕ್ಕಮ್ಮ ನಾನು ಹಿಂಗೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ಪ್ಲೀಸ್ ನನ್ನ ನಂಬಿ. ಪ್ರಾಣಿ ಇರು, ಸಮಾಧಾನ ಮಾಡ್ಕೊ. ನೋಡಮ್ಮ, ನಿನ್ನ ನನಗೆ ಪೂರ್ತಿ ನಂಬಿಕೆ ಇದೆ, ಆದರೆ ನಂಬಿಸ್ಲೇಬೇಕಾದಂಥ ಪರಿಸ್ಥಿತಿ. ನೀನು ನಂಬಿರೋ ದೇವ್ರ ಮೇಲೆ ಆಣೆ ಮಾಡಿ ಹೇಳು, ಇದು ನಿಂದಲ್ಲ ಅಂತ. ನಾನ್ ನಂಬಿರೋ ದೇವ್ರುಗಳೆಲ್ಲ ನೀವೇನೆ. ನಿಮ್ ಎಲ್ರ ಮೇಲೂ ಆಣೆ ಮಾಡಿ ಹೇಳ್ತಾ ಇದೀನಿ, ಇದು ನಿಜ ನಂದಲ್ಲ. ನನ್ ಬ್ಯಾಗಲ್ಲಿ ಇದು ಹೇಗ್ ಬಂತು ಅಂತಾನು ನನಗೆ ಗೊತ್ತಿಲ್ಲ ಅಪ್ಪ. ನಿನಗೆ ಗೊತ್ತಿಲ್ಲದೆ ನಿನ್ ಬ್ಯಾಗಲ್ಲಿ ಬಂದ್ಬಿಡ್ತೇನೆ. ಅವ್ರು ಪ್ರಮಾಣ ಮಾಡಿದ್ಮೇಲೂ ಅನುಮಾನ ಪಟ್ರೆ ಚೆನ್ನಾಗಿರಲ್ಲ. ಅವಳು ನಮ್ಮ ಮಗಳು ಗಿರಿ. ಪ್ರಣಿ ಅಳು ನಿಲ್ಸು. ಯಾಕೆ ಒಳ್ಳೆ ಲೂಸ್ ಥರ ಹೇಳ್ತಾ ಇದೆಯಾ? ನೋಡು, ನಮಗೆಲ್ಲ ನಿನ್ನ ಮೇಲೆ ನಂಬಿಕೆ ಇದೆ. ಆ ನಂಬಿಕೆನ ನೀನು ಉಳಿಸ್ಕೊಳ್ತೀಯ ಅಂತ ನನಗೆ ನಂಬಿಕೆ ಇದೆ. ಮುಖ ತೊಳ್ಕೊ. ಬಾಬು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾನ? ಏನ್ ಸರ್ ಇವಾಗ ಹೇಳ್ತಾ ಇದ್ದೀರಾ? ಮುಂಚೆನೇ ಯಾಕೆ ಹೇಳಿಲ್ಲ? ಏನು ಅಂತ ಹೇಳೋದಪ್ಪ, ಹೇಳಿದ ಮಾತು ಕೇಳಿರೋ ಪ್ರಪಂಚ ಇದು. ಸಿಗರೇಟ್ ಸೇದ್ಬೇಡ ಅಂತ ಎಷ್ಟು ಹೇಳಿದ್ರು ಪ್ಯಾಕ್ ಗಟ್ಲೆ ಸೇದವನು, ಇನ್ನೇನಾಗುತ್ತೆ ಹೇಳು? ಈಗ ಏನಾಗಿದೆ ಅಂತ ಸರ್? ಕಫ ಜಾಸ್ತಿ ಆಗಿ ರಾತ್ರಿ ಎಲ್ಲ ತುಂಬಾ ಕೆಮ್ತಾ ಇದ್ರಂತೆ. ಅವ್ರ ಹೆಂಡತಿ ಹಾಸ್ಪಿಟಲ್ ಕರ್ಕೊಂಡೋಗಿ ನೆಬುಲೈಸೇಷನ್ ಕೊಡಿಸ್ತಾ ಇದ್ದೀನಿ ಅಂತ ಫೋನ್ ಮಾಡಿದ್ರು. ಸರ್ ನಡೀರಿ ಸರ್, ಹಾಸ್ಪಿಟಲ್ಗೆ ಹೋಗಿ ಬರೋಣ. ಶಿವು, ಆಫೀಸ್ ಟೈಮಲ್ಲಿ ಹೊರಗೋದ್ರೆ ಮ್ಯಾನೇಜರ್ ಬೈತಾರಷ್ಟೇ. ಭಾಸ್ಕರ್, ನೀವು ಮ್ಯಾನೇಜರ್ ಅವಾಗವಾಗ ಹೊರಗಡೆ ಹೋಗ್ತಿರಲ್ಲ, ಅವಾಗ ಯಾರು ಕೇಳ್ತಾರೆ? ಬೇಲಿ ಎದ್ದು ಹೊಲ ಮೇಯ್ಬೋದು, ಆದ್ರೆ ಬೇಲಿ ನುಗ್ಗಿ ಯಾರು ಹೊಲ ಮೇಯ್ಬಾರ್ದು. ಇದು ನಮ್ ಡೀಲಿಂಗ್ ರಾಜು ಅವ್ರದ್ದು ಫಾರ್ಮುಲಾ, ಅದನ್ನೇ ನಾನು ಫಾಲೋ ಮಾಡ್ತಾ ಇದ್ದೀನಿ. ಟಕ್ಕನಿಗೂ ಮುಕ್ಕನಿಗೂ ಜೋಡಿ ತಾನಾನ ಅಂದಂಗಾಯ್ತು ನಿಮ್ಮಿಬ್ರು ಕತೆ. ಕರೆಕ್ಟ್ ಸರ್. ಆನೆ ನಡೆದಿದೆ ದಾರಿ ಅಂತ ಇವರಿಬ್ರು ತುಂಬಾ ಓವರ್ ಆಗಿ ಆಡ್ತಾ ಇದ್ದಾರೆ. ಒಂದಿನ ಆ ಡಿಎಲ್ ಹಳ್ಳಕ್ ತಳ್ದಾಗ ಗೊತ್ತಾಗತ್ತೆ. ಓ ಮಾರ್ಗೆ ಮೇಡಮ್, ಹೋಗಿ ನೀವು ಇವನ ಹತ್ರ ವಾದ ಮಾಡ್ತಾ ಇದ್ದೀರಲ್ಲ, ಹಾಫ್ ಡೇ ಲೀವ್ ಆದ್ರೂ ಪರವಾಗಿಲ್ಲ. ಬಾಬು ನೋಡ್ಕೊಂಡ್ ಬರ್ತೀನಿ. ನಾನು ಬರ್ತೀನಿ. ಬಂದಲ್ಲ ಬಾಬು. ಬಾಬು ಹಾಸ್ಪಿಟಲ್ ಇದೆಯಾ ಅಂದ್ರು, ಡಿಸ್ಚಾರ್ಜ್ ಆಯ್ತಾ? ಡಿಸ್ಚಾರ್ಜ್ ಆಗಿರೋದಕ್ಕೆ ಬಂದಿರೋದು, ಕದ್ ಬರೋದಕ್ಕೆ ಅವನೇನು ಜೈಲಿಂದ ಬಂದಿದ್ದಾನ. ಕೈ ಇಟ್ಕೊಂಡ್ ಕೆಮ್ಮು ನಮಗೂ ಬರುತ್ತೆ. ನಿಂಗೆ ಸೆನ್ಸೇ ಇಲ್ವಾ? ಯಾವಾಗಲೂ ತಮಾಷೆನಾ? ಹೇಗಿದೆ ಬಾಬು? ಜೋಪ್ನೆ, ನನಗಂತದ್ದು ಏನು ಆಗಿಲ್ಲಪ್ಪ. ಮನೆಗಳಿದ್ರ ದಮ್ಗ ಹೊಡೆಯಕ್ಕಾಗಲ್ಲ ಅಂತ ಆಫೀಸ್ಗಳಿಗೆ ಬಂದೆ. ನಿನಗೆ ಜವಾಬ್ದಾರಿನೇ ಇಲ್ವಾ ಬಾಬು? ಮನೆಯಲ್ಲಿ ನಿನ್ನನ್ನೇ ನಂಬ್ಕೊಂಡ್ರು ಹೆಂಡತಿ ಇದ್ದಾಳೆ, ಚಟಾನೆ ಮುಖ್ಯನಾ? ಅಲ್ಲ ಬಾಬು, ಸ್ವಲ್ಪ ದಿವಸ ಡಾಕ್ಟರ್ ಹೇಳಿದ ಮಾತನ್ನ ಕೇಳಿ ಸಿಗರೇಟ್ ಸೇದೋದನ್ನ ಬಿಡಿ. ಅಯ್ಯ ಮಾರ್ಗಿ ಮೇಡಮ್ಗಳೇ, ನಮ್ಮ ತಾತನು ಬೇಜಾನ್ ಬಿಡಿಗಳು ಸಿಕ್ತಂತೆ. ಒಂದ್ ದಿವಸ ಒಬ್ಬ ಡಾಕ್ಟ್ರು ಸಿಕ್ಬಿಟ್ಟು ಬೀಡಿಗಳು ಎಣ್ಣೆಗಳು ಬಿಡಬೇಕು, ಇಲ್ಲ ಬೇಗ ಹೊಗೆಗಳು ಹಾಸ್ಕೊಂಡ್ಬಿಡ್ತೀಯ ಅಂತ ಹೇಳದಂತೆ.
ಆದರೆ ನಮ್ಮ ತಾತನೋ ಈ ಚಟಗಳೆಲ್ಲನೂ ಮಾಡ್ಕೊಂಡು 100 ವರ್ಷ ಬದುಕಿದ್ನೋ. ನಮ್ಮ ತಾತಂಗೆ ಹೇಳ್ದ ಡಾಕ್ಟ್ರು, ಆ ಯಾಕನೋ ಯಾವ ಚಟಗಳು ಇಲ್ದಾನೆ 56 ವರ್ಷಕ್ಕೆ ಚಟಗಳು ಇರ್ಬಿಟ್ನೋ. ಈ ತರ ವಿತಂಡವಾದ ಮಾಡೋರ ಹತ್ರ ಏನು ಮಾತಾಡಕ್ಕಾಗಲ್ಲ. ಚಟಕ್ಕೆ ಇಷ್ಟೊಂದು ಬೆಲೆ ಕೊಡ್ತೀಯಲ್ಲ, ನಿನ್ನ ಆರೋಗ್ಯಕ್ಕೆ ಬೆಲೆ ಕೊಡು, ನಿನ್ನ ಫ್ಯಾಮಿಲಿಗೆ ಬೆಲೆ ಕೊಡು. ಚಟ ಚಟ ಅನ್ಕೊಂಡಿದ್ರೆ ಚಟ ಗ್ಯಾರಂಟಿ. ಹಾ ಹೇಳ್ಬಿಟ್ಟ ವೇದಾಂತ. ಲೋ ಶಿವು, ಚಟ ಇಲ್ದೇ ಇರೋರೇನು ಸಾಯೋದೇ ಇಲ್ವಾ? 100-120 ವರ್ಷ ಬದುಕ್ಬಿಡ್ತಾರ? ಕೆಲ್ಸಕ್ಕೆ ಬರ್ದಿರೋ ಮಾತು ಬಿಟ್ಟು ಕೆಲಸ ನೋಡೋ. ಬಾಸ್ಗೆ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ, ಸ್ವಲ್ಪ ಬಾ ಹೋಗೋಣ. ಶಿವ ಸರ್, ಇವರಿಬ್ರು ಏನೋ ಮಾಡ್ತಿದ್ದಾರೆ, ಅದೇನು ಅಂತ ಕಂಡುಹಿಡಿಬೇಕು. ಸರ್, ನೀವು ಸೇರ್ತೀರಾ ಅಂತಾನೆ ಬ್ರ್ಯಾಂಡೆಡ್ ಸಿಗರೇಟ್ ತಂದಿದ್ದೀನಿ ಸರ್. ಯಾವ ಬ್ರ್ಯಾಂಡ್ ಆದ್ರೇನು ಬಿಡೋದು ಹೊಗೆ ತಾನೆ. ಏನ್ ಡೈಲಾಗ್ ಸರ್. ಅದಕ್ಕೆ ಸರ್ ನಾನು ನಿಮ್ಮನ್ನೇ ಫಾಲೋ ಮಾಡೋದು. ಫಾಲೋ ಮಾಡು. ನೀನು ಬೇಗ ಮೇಲೆ ಬರ್ತೀಯ ಕಡೆ. ಹೇಳ್ಕೊಳ್ಳಿ ಸರ್, ಹೇಳ್ಕೊಳ್ಳಿ. ಯಾರು ನಿನ್ನ? ಅಲ್ಲ ಸರ್, ದಮ್ನ. ಬಾಸ್ಕಿ, ಈ ದಮ್ ಹಚ್ಚಿದ್ರೆ ಪ್ರಾಬ್ಲಮ್ಸ್ ಎಲ್ಲ ರೋಲ್ ಮಾಡಿ ಒಂದ್ ಕಡೆ ಇಟ್ಟು ಬೆಂಕಿ ಹೆಚ್ಚಿ ಬೂದಿ ಮಾಡಿ ಎಸ್ತಂಗಾಗತ್ತಲ್ಲ. ಕರೆಕ್ಟಾಗಿ ಹೇಳಿದ್ರಿ ಸರ್. ಅಷ್ಟಿಲ್ದೆ ಇಷ್ಟು ದೊಡ್ಡ ಪೊಸಿಷನ್ಗೆ ಬರ್ತೀರಾ ನೀವೇ ಹೇಳಿ. ಕರೆಕ್ಟ್ ಕಣಯ್ಯ, ನನ್ನ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ದಂಪತಿಗಳು ನಾವೇನೇನೋ ಅನ್ಕೊಂಡ್ಬಿಟ್ಟಿದ್ವಿ. ಆದ್ರೆ ಹೀಗೆ ಅಂತ ಗೊತ್ತಿರ್ಲಿಲ್ಲ. ಹೀಗೆ ಅಂತ ಗೊತ್ತಿದ್ರ ಡೀಲಿಂಗ್ ರಾಜುಗಳ ಜೊತೆ ಡೀಲ್ಗಳು ಮಾಡ್ಕೊಂಡ್ಬಿಟ್ಟಿದ್ನಿ. ಈಗಲೂ ಕಾರ್ಗಳು ಮಿಂಚಿಲ್ಲ. ಬೇಡ ಬಾಬು, ಈಗಷ್ಟೇ ಹಾಸ್ಪಿಟ್ಲಿಂದ ಬಂದಿದ್ಯಾ. ನನ್ನ ಮಕ್ಕೆ ಕೇಳಲ್ಲ ಅಲ್ಲಿ ನೋಡು. ಸರ್ ನಮಸ್ಕಾರಗಳು ಸರ್. ನಾನು ನಿಮ್ಮ ಟೀಮ್ಗಳ ಕಾರ್ ಸೇರಿಸ್ಕೊಳ್ಳಿ ಸರ್. ನೀನು ಸೇರ್ತೀಯಾ? ಜಾಸ್ತಿ ಇಲ್ಲ ಸರ್, ದಿನಕ್ಕೆ 1-2 ಪ್ಯಾಕ್ಗಳು ಅಷ್ಟೇ ಸರ್. ಸರು ಅದರಲ್ಲೂ ನಿಮ್ಮಂತ ಮ್ಯಾನೇಜರ್ಗಳ ಜೊತೆ ದಮ್ಗಳು ಹೊಡೆದ್ರೆ ನಮ್ಮ ಲೆವೆಲ್ಗಳು ಜಾಸ್ತಿ ಆಯ್ತವೆ ಸರ್. ನನ್ನ ಜೊತೆ ಸಿಗರೇಟ್ ಸೇರಿದ್ರೆ ಲೆವೆಲ್ಲ. ನೀನು ಮೇಲೆ ಬರ್ತೀಯ ಕಡೆಯ. ಅವನಿಗೊಂದು ಹೇಳ್ಕೊಡ. ಲೆವೆಲ್ಲು. ವಿಷಾನ ಚಿನ್ನದ ಬಟ್ಲಲ್ಲಿ ಹಾಕಿದ ತಕ್ಷಣ ಅದು ಅಮೃತ ಆಗಲ್ಲ. ಕರ್ಮ ಕರ್ಮ. ಸಾಯ್ತೀವಿ ಅಂತ ಗೊತ್ತಿದ್ರು ಚಟ ಮಾಡ್ತಾರೆ ಅಂದ್ರೆ ಇಂಥವ್ರಿಗೆ ಏನ್ ಹೇಳಕ್ಕಾಗುತ್ತೆ ಶಿವು? ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಅಪ್ಪ ಅಮ್ಮ ಮಕ್ಳ ಮೇಲೆ ಆಣೆ ಮಾಡಿಸಿ ಚಟ ಬಿಡಿಸ್ತಿದ್ರು. ಇನ್ ಕೆಲವರು ಮಾಲೆ ಹಾಕೊಂಡು ಚಟ ಬಿಡ್ತಿದ್ರು. ಆದ್ರೆ ಇವರು ಯಾವುದಕ್ಕೂ ಬಗ್ಗಲ್ಲ, ಏನ್ ಹೇಳಿದ್ರು ಕೇಳಲ್ಲ. ನಿಜ ನಾಗರಾಜ್ ಸರ್, ಚಟ ಅನ್ನೋದು ಬರೀ ಕುಡಿಯೋದು ಸಿಗರೇಟ್ ಸೇದೋದು ಒಂದೇ ಅಲ್ಲ. ಚಟ ಅನ್ನೋದು ಸುಳ್ಳು ಹೇಳೋದು, ಬಕೆಟ್ ಹಿಡಿಯೋದು, ಕೆಟ್ಟ ಕೆಲಸ ಮಾಡೋದು, ಇದು ಕೂಡ ಬರುತ್ತೆ. ಇದನ್ನ ಬಿಡಿಸೋದಕ್ಕೆ ಯಾವ ದಾರಿನೂ ಇಲ್ಲ. ಮರ್ಗಿ ಮೇಡಮ್, ಇವರೇನೋ ಹಾಳಾಗೋಗ್ಲಿ, ಆದರೆ ಇವ್ರನ್ನ ನೋಡಿಕೊಂಡು ಇವ್ರ ಮಕ್ಕಳು ಹಾಳಾಗ್ತಾರಲ್ಲ ಅಂತ ನನಗೆ ಭಯ ಆಗ್ತಾ ಇದೆ. ಆಸ್ಪತ್ರೆಗೆ ಹೋದ್ರೂ ಬುದ್ಧಿ ಬರ್ಲಿಲ್ವಾ ಅವ್ರಿಗೆ? ಅಯ್ಯೋ ಗಿರಿ, ಬದುಕೋ ಆಸೆ ಇರೋರಿಗೆ ಏನೋ ಒಂದು ಹೇಳ್ಬಹುದು, ಬದುಕಿಗಿಂತ ಚಟ ದೊಡ್ಡದು ಅಂತ ಹೇಳೋರ್ಗೆ ಏನು ಅಂತ ಹೇಳಿ. ಅದು ನಿಜಾನೇ ರೀ. ದೊಡ್ಡವರೇ ಹೀಗಾದ್ರೆ ಮಕ್ಳ ಕತೆ ಏನು? ನಂಗಂತೂ ಪ್ರಣಿ ಬ್ಯಾಗಲ್ಲಿ ಸಿಗರೆಟ್ ಪ್ಯಾಕೆಟ್ ಸಿಕ್ಕಿದ ಮೇಲೆ ತುಂಬಾ ಭಯ ಶುರುವಾಗ್ಬಿಟ್ಟಿದೆ. ಗಿರಿ, ಪ್ರಣಿ ನಮ್ಮ ಮಗಳು, ಅವಳು ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಮಾಣ ಮಾಡಿದ್ದು ತಾನೆ. ನಮ್ಮ ಮಕ್ಕಳ ಬಗ್ಗೆ ನಾವೇ ಅನುಮಾನ ಪಡಬಾರ್ದು.
ರೀ ಏನೋ ವಾಸನೆ ಬರ್ತಿದೆ. ಆಹಾ, 150 ರೂಪಾಯಿ ಕೊಟ್ಟ ಸೆಂಟು ವರ್ಕ್ ಮಾಡ್ತಾ ಇದೆ. ಸೆಂಟ್ ವಾಸನೆ ಅಲ್ಲ, ಬೇರೆ ಏನೋ ವಾಸನೆ ಬರ್ತಿದೆ. ಆಹಾ, ಎಂಥ ಮಧುರ ಸುವಾಸನೆ. ರೀ ಸುವಾಸನೆ ಅಲ್ಲ, ವಾಸನೆ ಬರ್ತಿದೆ. ಸಿಗರೇಟ್ ವಾಸನೆ ಬರ್ತಿದೆ. ಸಿಗರೇಟ್ ವಾಸನೆ? ಹೇ ಹೌದು, ರೆಡಿ ನೋಡೋಣ. ನಿಜವಾಗ್ಲೂ ಸಿಗರೇಟ್ ಸ್ಮೆಲ್. ನಾನೇನು ಒಗ್ಗರಣೆ ಸ್ಮೆಲ್ ಅನ್ನ ಒಗ್ಗರಣೆಗೆ ಯಾರ ಸಿಗರೇಟ್ ಹಾಕ್ತಾರೆ? ಜೋರಿ ಸುಮ್ಮನೆ ಮಾತಾಡೋದ್ ಬಿಟ್ಟು ಸ್ಮೆಲ್ ಎಲ್ಲಿಂದ ಬರ್ತಿದೆ ಅಂತ ಹುಡುಕಿ. ಗಿರಿ, ಮನುಷ್ಯರಾಗಿದ್ರೆ ಫಾಲೋ ಮಾಡ್ಬೋದಾಗಿತ್ತು, ಕಾರ್ ಆಗಿದ್ರೆ ಚೇಸ್ ಮಾಡ್ಬೋದಾಗಿತ್ತು. ವಾಸನೆ ಎಲ್ಲಿಂದ ಬರ್ತಿದೆ ಅಂತ ಹೆಂಗೆ ಕಂಡುಹಿಡಿಯೋದು? ರೀ ನಾನು ಆಗ್ಲೇ ಬರ್ಬೇಕಿದ್ರೆ ಹಿತ್ಲು ಬಾಗ್ಲು ಹಾಕೊಂಡ್ ಬಂದಿದ್ದೆ. ಈಗ ಹೇಗೆ ಓಪನ್ ಆಗಿದೆ? ಯಾರೋ ತೆಗ್ದಿರ್ತಾರೆ. ಓಪನ್ ಆಗಿದೆ. ಹೊಗೇನು ಅಲ್ಲಿಂದಾನೆ ಬರ್ತಿದೆ. ಹೌದು, ಅಂದ್ರೆ ನಮ್ಮ ಪ್ರಾಣಿ. ಅಯ್ಯೋ ಭಗವಂತ, ನಮ್ಮ ಕಣ್ಣಿಂದ ಇಂಥ ದೌರ್ಭಾಗ್ಯ ನೋಡು ಹಾಗೆ ಮಾಡ್ಬೇಡ. ಬಾರ ಇಲ್ಲಿ, ಬಾರ ಇಲ್ಲಿ. ದುಡಿತಾ ಇದ್ದೀವಿ. ಚೆನ್ನಾಗಿರ್ಲಿ ಅಂತ ಇರೋ ಬರೋ ದೇವರಿಗೆಲ್ಲ ಯಾಕೋ ಹಿಂಗ್ ಮಾಡ್ತೀಯಾ? ಯಾರು ಹೇಳ್ಕೊಟ್ರು ನಿನಗೆ? ಯಾರು ಹೇಳ್ಕೊಟ್ರು? ಯಾರು ಹೇಳ್ಕೊಟ್ರು? ಯಾರು ಹೇಳ್ಕೊಟ್ರು? ಯಾಕೋ ಏನಾಯ್ತು? ಏನೇನಾಯ್ತು? ನಿನ್ ಮೊಮ್ಮಗ ಸಿಗರೇಟ್ ಸೇರ್ತಾ ಇದ್ದಾನೆ. ಅಳ್ಬೇಡ ಕಂದ, ಅಳ್ಬೇಡ, ಅಳ್ಬೇಡ, ಅಳ್ಬೇಡ. ಕಂದ, ಇದೆಲ್ಲ ನಿಜ ಏನು? ಹಾಗಾದ್ರೆ ನನ್ನ ಬ್ಯಾಗಲ್ಲಿ ಸಿಗರೇಟ್ ಇಟ್ಟಿದ್ ನೀನಾ? ಸಾರಿ ಅಕ್ಕ. ಮಾಡೋದೆಲ್ಲ ಮಾಡಿ ಸಾರಿ ಕೇಳ್ತಿದ್ಯಲ್ಲೋ? ಬಾಯ್ ಬಿಡೋ, ಎಷ್ಟು ದಿನದಿಂದ ನಡೆಸ್ತಾ ಇದೆಯಾ ಅದೆಲ್ಲ? ಇಲ್ಲ ಅಮ್ಮ, ಇದೇ ಫಸ್ಟ್, ಪ್ರಾಮಿಸ್. ಬುಕ್ಕಲ್ಲಿ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಇತ್ತು. ಅದ್ರ ಬಗ್ಗೆ ಅಪ್ಪನ್ ಕೇಳ್ದೆ. ಅವಾಗ ಅಪ್ಪ, ನಿನ್ ವಯಸ್ಸು ಇದನ್ನೆಲ್ಲ ತಿಳ್ಕೊಳ್ಳೋದಲ್ಲ, ದೊಡ್ಡವನಾದ್ಮೇಲೆ ನಿಂಗೆ ಅರ್ಥ ಆಗುತ್ತೆ ಅಂದ್ರು. ಅವಾಗ ನನ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು. ಎದುರುಗಡೆ ಬೇಕ್ರಿಲಿ ತುಂಬಾ ಜನ ದುಡ್ಡು ಕೊಟ್ಟು ಸಿಗರೇಟ್ ತಗೊಂಡು ಹೊಗೆ ಬಿಡ್ತಿದ್ರು. ಅದ್ರ ಮೇಲೆ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಬರ್ದಿರತ್ತೆ. ಅದ್ರಲ್ಲೂ ದುಡ್ಡು ಕೊಟ್ಟು ತಗೋತಾರಲ್ಲ, ಇವ್ರಿಗೆ ಏನ್ ಸಿಗುತ್ತೆ ಅಂತ ಯೋಚನೆ ಮಾಡ್ದೆ. ಅವಾಗ ನಂಗೂ ಇದನ್ನ ಮಾಡ್ಬೇಕು ಅನ್ನಿಸ್ತು. ಅದ್ರಲ್ಲೂ ಮೂವಿ ಹೀರೋಸ್ ಎಲ್ಲ ಬಾಯಲ್ಲಿ ಸಿಗರೇಟ್ ಇಟ್ಕೊಂಡು ಸ್ಟೈಲ್ ಮಾಡ್ತಿದ್ರು. ನಾನು ಇದ್ರಲ್ಲಿ ಏನಿರುತ್ತೆ ನೋಡೇ ಬಿಡೋಣ ಅಂತ ದೇವ್ರ ಮನೆಯಿಂದ ದುಡ್ಡು ಕದ್ದು ಸಿಗರೇಟ್ ಪ್ಯಾಕೆಟ್ನ ಅಕ್ಕನ ಬ್ಯಾಗಲ್ಲಿ ಮುಚ್ಚಿಟ್ಟೆ.
ಒಂದೇ ಒಂದ್ ತಗೊಂಡೆ, ಏನೋ ಚೆನ್ನಾಗಿಲ್ಲ ಅನಿಸ್ತು, ಬಿಸಾಕ್ಬಿಟ್ಟು ಬಂದ್ಬಿಟ್ಟೆ ಅಪ್ಪ. ಪ್ರಾಮಿಸ್ ಅಪ್ಪ, ಇಷ್ಟೇ ಆಗಿದ್ದು, ಇನ್ಮೇಲೆ ಯಾವತ್ತೂ ಇದನ್ನ ಮುಟ್ಟಲ್ಲ, ನನ್ನ ನಂಬಿ. ನಿಜ ಹೇಳ್ತೈತಿ ತಾನೆ? ನಿಜ ತಾನೆ? ಬಾನತ್ತೆ ನೋಡ್ಸ್ಕೊಂಡ, ನೀನ್ ನಿಜ ಹೇಳ್ತಾ ಇದೀಯ ಅಂತ ನಾನು ನಂಬ್ತೀನಿ. ಒಂದ್ ವೇಳೆ ನೀನ್ ಸುಳ್ಳು ಹೇಳಿದ್ರು ನಾನು ಕ್ಷಮಿಸಿದ್ರು ಕ್ಷಮಿಸ್ಬಿಡ್ತೀನಿ ನಾನು. ಆದ್ರೆ ಭಗವಂತ ಎಲ್ಲನೂ ನೋಡ್ತಾ ಇರ್ತಾನೆ. ನೀನೇನಾದ್ರೂ ಸುಳ್ಳು ಹೇಳಿದ್ರೆ ಅವ್ನು ಖಂಡಿತ ಕ್ಷಮಿಸಲ್ಲ. ಇಲ್ಲ ಅಪ್ಪ, ನಾನು ಹೇಳ್ತಿರೋದು ನಿಜಾನೇ. ಪ್ರಮಾಣ ಮಾಡು. ನಿನ್ಮೇಲೆ ಭಗವಂತನ ಮೇಲೆ ಪ್ರಮಾಣ ಮಾಡು. ದೇವ್ರ ಮೇಲೆ ಹಣೆಗೂ ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಸಾರಿ ಅಪ್ಪ, ಸಾರಿ ಅಕ್ಕ, ತಾತ, ಸಾರಿ. ಸಾರಿ ಭಗವಂತ, ಸ್ಮೋಕಿಂಗ್ ಅಂದ್ರೆ ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿಲಿ ಇದನ್ನೆಲ್ಲ ಮಾಡಿದೆ. ಮಾಡ್ಲೇಬೇಕು ಅನ್ನೋ ಇಂಟೆನ್ಷನ್ ಇಂದ ಮಾಡಲಿಲ್ಲ ದೇವ್ರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇನ್ಯಾವತ್ತೂ ಈ ತಪ್ಪು ಮಾಡಲ್ಲ. ಕಂದ, ತಪ್ಪಾಯ್ತು ಅಂತ ದೇವರ ಹತ್ರ ಕ್ಷಮೆ ಕೇಳ್ಕೊಂಡಿಲ್ಲಪ್ಪ. ಸಾಕು, ಬಾ ಬಾ. ನಮ್ಮಗಕ್ಕೆ ಇಂಥ ಗೊತ್ತಿಲ್ಲ. ಕೋಪದಲ್ಲಿ ತುಂಬಾ ಹೊಡೆದ್ಬಿಟ್ಟೆ ಅನ್ಸುತ್ತೆ ನೋಡೋಕು. ಯಾಕೆ ಭಗವಂತ ನನ್ನ ಮಗನಿಗೆ ಯಾಕೆ ಈ ಥರ ಕುತೂಹಲ ಕೊಟ್ಟೆ? ನನ್ನನ್ನು ಕೇಳಿದ್ರೆ ನಾನೇನ್ ಹೇಳಿ ಶಿವಪ್ರಸಾದ್? ಭಗವಂತ, ನಿನ್ನನ್ನು ಕೇಳಿದೆ, ಇನ್ಯಾರನ್ನು ಕೇಳಬೇಕು ಭಗವಂತ? ನಾನು ನಿನಗೆ ಅವತ್ತೇ ಹೇಳಿದ್ದೆ ಶಿವಪ್ರಸಾದ್, ನಿನ್ ಮಗನಿಗೆ ಕುತೂಹಲ ಬಂದಿದೆ, ಅದನ್ನ ಪರಿಹರಿಸಬೇಕು. ಇಲ್ಲ ಅಂದ್ರೆ ಕುತೂಹಲ ಆಸಕ್ತಿಯಾಗಿ ಬದಲಾಗುತ್ತೆ ಅಂತ. ಆಯ್ತು ಭಗವಂತ, ನಂದೇ ತಪ್ಪು. ಅವನು ಕೇಳಿದ ತಕ್ಷಣ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾಗಿತ್ತು. ಹಾಗಂತ ಕುತೂಹಲ ಬಂದ ತಕ್ಷಣ ಏನ್ ಬೇಕಾದ್ರೂ ಮಾಡ್ಬಿಡೋದಾ? ಶಿವಪ್ರಸಾದ್, ಕುತೂಹಲ ಯಾವ ಕಾರಣಕ್ಕೆ, ಯಾವ ವಿಚಾರದ ಮೇಲೆ ಬರಬೇಕು ಅನ್ನೋದು ಅಂತರಾತ್ಮ ತಿಳಿದಿರ್ಬೇಕು. ಇಲ್ಲಾಂದ್ರೆ ಹೀಗೆ ಆಗೋದು. ಆಯ್ತು ಭಗವಂತ, ಅವನ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟೆ ಅಂತಾನೆ ಇಟ್ಕೊ. ಆ ಕುತೂಹಲ ಒಂದ್ ವೇಳೆ ಆಸಕ್ತಿಯಾಗಿ ಕಡೆ ಚಟ ಆಗ್ಬಿಟ್ಟಿದ್ರೆ, ಅಲ್ಲ ಈ ಚಟಗಳಿಗೆ ಅಂಚನೆ ಇಲ್ವಾ? ಅಭ್ಯಾಸ ಅತಿಯಾದಾಗ ಅದು ಚಟವಾಗಿ ಬದಲಾಗಲ್ಲ. ನಾನೇ ಮೊದಲು ಬರಬೇಕು, ನಾನೇ ಗೆಲ್ಲಬೇಕು, ನಾನೇ ಎಲ್ಲವನ್ನು ಕಲಿಯಬೇಕು. ಈ ನಾನೇ ಅನ್ನೋದು ಚಟನೇ ಶಿವಪ್ರಸಾದ್. ಅಮ್ಮನ ಜೊತೆಗೇ ಇರಬೇಕು ಎಂದು ಹಠ ಹಿಡಿಯುವ ಮಗುವಿನಿಂದ ಹಿಡಿದು ತಾಸುಗಟ್ಟಲೆ ಕನ್ನಡಿಯ ಮುಂದೆ ನಿಲ್ಲುವ ಹರೆಯದ ವಯಸ್ಸಿನವರೆಗೂ, ಹಣ ಮಾಡಬೇಕು ಎಂದು ಬಯಸುವ ಯುವಕನಿಂದ ಹಿಡಿದು ನನ್ನ ನಂತರ ನನ್ನ ವಂಶದವರೇ ಪಟ್ಟಕ್ಕೇರಬೇಕು ಎಂದು ಹಂಬಲಿಸುವ ವಯೋವೃದ್ಧನವರೆಗೂ ಪ್ರತಿಯೊಬ್ಬರಿಗೂ ಚಟ ಇದ್ದೇ ಇರುತ್ತೆ. ಆದರೆ ಈ ಚಟ ತನ್ನ ಹಾಗೂ ಇತರರ ಉನ್ನತಿಗಾಗಿರಬೇಕು, ಇತರರಿಗೆ ಸ್ಫೂರ್ತಿಯಾಗಬೇಕು. ಹಾಗೆ ನೋಡಿದರೆ ಭಕ್ತಿಯೂ ಒಂದು ಚಟ. ಆದರೆ ಭಕ್ತಿ ಸಂಸ್ಕಾರ ನೀಡು, ಸಂಸ್ಕೃತಿ, ಆರೋಗ್ಯ, ಆಯಸ್ಸು ಎಲ್ಲವನ್ನೂ ವೃದ್ಧಿಸುತ್ತದೆ. ಈ ಸುಳ್ಳು, ಸ್ವಾರ್ಥ, ಅಹಂಕಾರ, ಮೋಹ, ಲೋಭ ಇವೆಲ್ಲವೂ ಕೂಡ ದುಶ್ಚಟಗಳೇ. ಇವು ತನ್ನೊಂದಿಗೆ ತನ್ನನ್ನು ನಂಬಿದವರನ್ನು ಮುಗಿಸಿ ತಾನೂ ಮುಗಿದು ಹೋಗುತ್ತದೆ. ಈ ದುಶ್ಚಟಗಳು ಕೊಡುವ ಸುಖ ತಾತ್ಕಾಲಿಕ, ಅವು ಕೊಡುವ ನೋವು ಶಾಶ್ವತ. ನೆನಪಿರಲಿ, ಸಾವು ಸ್ವಾಭಾವಿಕ,
ಅದನ್ನು ಕೃತಕವಾಗಿಸಿಕೊಳ್ಳದಿರಿ. ಅಟ್ಟದ ಆಸೆಗೆ ಬೆಟ್ಟವನ್ನು ಕಳೆದುಕೊಳ್ಳದಿರಿ. ಚಟಕ್ಕೆ ಬಲಿಯಾಗಿ ಚಟ್ಟವನ್ನೇರದಿರಿ. ಕೊನೆಯದಾಗಿ ಒಂದು ಮಾತು, ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳ ಕುತೂಹಲಕ್ಕೆ ಉತ್ತರ ನೀಡಿ.